ಮಹೋನ್ನತನಾದಂಥ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಮತ್ತೊಂದು ಸಮಯದಲ್ಲಿ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಈ ಸರಣಿಯಲ್ಲಿ ನಾವು ಪೌಲನು ಸಭೆಗಳಿಗೆ ಬರೆದಂಥ ಪತ್ರಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ದಿವಸ ನಾವು ವಿಶೇಷವಾಗಿ ಪೌಲ ಒಬ್ಬ ವ್ಯಕ್ತಿಗೆ ಒಂದು ಪತ್ರಿಕೆಯನ್ನು ಬರೆಯುವಂಥದ್ದು ನೋಡ್ತೇವೆ. ಆ ಒಂದು ಪತ್ರಿಕೆ ತೀತನಿಗೆ ಬರೆದಂಥ ಪತ್ರಿಕೆ. ಈ ಒಂದು ತೀತ ಯಾರು, ಆತನಿಗೆ ಈ ಒಂದು ಪೌಲ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಯಾವೆಲ್ಲ ವಿಚಾರಗಳನ್ನು ಈ ಪತ್ರಿಕೆಯಲ್ಲಿ ಆತನು ಉಲ್ಲೇಖ ಮಾಡ್ತಾನೆ. ಇವತ್ತು ಈ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಕ್ಕಂಥ ನಮಗೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವಿತಕ್ಕೆ ಯಾವ ಒಂದು ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೋದು, ಈ ವಿಚಾರಗಳನ್ನು ನಾವು ಧ್ಯಾನಿಸುವಾಗೆ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಪರಲೋಕದ ತಂದೆ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಸತ್ಯವೇದ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ ನಮ್ಮ ಸಂಗಡ ಇರಲಿ ಸ್ವಾಮಿ. ಈ ವಾಕ್ಯಗಳನ್ನು ನಾವು ಕೇಳಿ ಇದನ್ನು ಅಂಗೀಕರಿಸಿಕೊಂಡು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ಳುವಂತೆ, ಹಾಗೆ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರನ್ನು ನಿನ್ನ ಕಳೆಗೊಪ್ಪಿಸ್ಕೊಡುತ್ತಾ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇಲೆ. ಈ ಒಂದು ತೀತನಿಗೆ ಬರೆದಂಥ ಪತ್ರಿಕೆಯ ವಿಚಾರದಲ್ಲಿ ನಾವು ಗಮನಿಸುವಾಗ ಇದು ಸಹ ಸತ್ಯವೇದದಲ್ಲಿ ಭಾಳಷ್ಟು ಒಂದು ಚಿಕ್ಕ ಪತ್ರಿಕೆ ಎಂಬುದಾಗಿ ನೋಡ್ತೇವೆ. ಈ ಒಂದು ಪತ್ರಿಕೆಯನ್ನು ಪೌಲನು ಕ್ರಿಸ್ತಶಕ 63ರಿಂದ 65ನೇ ಇಸ್ವಿಯಲ್ಲಿ ಆತನು ಬರೆದಿರಬಹುದು ಎಂಬುದಾಗಿ ಅಂದಾಜಿಸಲಾಗಿದೆ. ಈ ಒಂದು ತೀತನಿಗೆ ಬರೆದಂಥ ಪತ್ರಿಕೆಯ ವಿಚಾರದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಬಹಳ ವಿಶೇಷವಾದಂಥ ಅಂಶಗಳು ಈ ಪತ್ರಿಕೆಯಲ್ಲಿ ಸೇರಿದೆ. ಪೌಲನು ಆ ಸೆರೆಮನಿಯ ಒಂದು ಬಿಡುಗಡೆಯನ್ನು ಹೊಂದಿದ ನಂತರ ನಿಕೋಪೋಲಿಯಿಂದ ಈ ಪತ್ರವನ್ನು ಆತನು ತೀತನಿಗೆ ಬರೆಯುವನಾಗಿದ್ದಾನೆ. ಹಾಗೂ ತೀತನ ವಿಚಾರದಲ್ಲಿ ನಾವು ನೋಡೋ ಸಂದರ್ಭದಲ್ಲಿ ತೀತನಿಗೆ ಮತ್ತು ಪೌಲನಿಗೆ ಯಾವ ಒಂದು ಸಂಬಂಧ ಇತ್ತೆಂಬತಕ್ಕಂಥದ್ದು ಸತ್ಯವೇದದಲ್ಲಿ ಸ್ಪಷ್ಟವಾಗಿಲ್ಲ. ಆದರೆ ಈ ಪೌಲನ ಸುವಾರ್ತೆಯ ಅಡಿಯಲ್ಲಿ ಪರಿವರ್ತನೆ ಹೊಂದಿದಂಥ ಅಥವಾ ರಕ್ಷಣೆಯನ್ನು ಕಂಡುಕೊಂಡಂಥ ಒಬ್ಬ ವ್ಯಕ್ತಿ ಈ ತೀತನಾಗಿರ್ಬೋದು ಎಂಬುದಾಗಿ ನಾವು ನೋಡ್ತೇವೆ. ನಾವು ತೀತನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದುವಾಗೆ, ದೇವರ ದಾಸನು ಯೇಸು ಕ್ರಿಸ್ತನ ಅಪೋಸ್ತಲನೂ ಆಗಿರುವ ಪೌಲನು ನಮ್ಮೆಲ್ಲರಿಗೆ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ, ಇಲ್ಲಿ ನಂಬಿಕೆಯ ಮಗನು ಎಂಬುದಾಗಿ ಪೌಲನು ತೀತನಿಗೆ ಸಂಬೋಧಿಸುವ ನೋಡ್ತೇವೆ. ಈ ರೀತಿಯಾಗಿ ಈ ತೀತನು ಪೌಲನ ಸುವಾರ್ಥ ಸೇವೆಯಲ್ಲಿ ಅಥವಾ ಪೌಲನ ಆ ಒಂದು ಸುವಾರ್ತೆಯ ಪ್ರಯಾಣಗಳಲ್ಲಿ ಭೇಟಿಯಾದಂಥ ಒಬ್ಬ ವ್ಯಕ್ತಿ ಇರಬಹುದು. ಹಾಗೂ ಕ್ರಿಸ್ತನಿಗೋಸ್ಕರ ಪೌಲನ ಒಂದು ಸಂಗಡ ಸೇರಿ ಕೆಲಸ ಮಾಡಿದಂಥ ಒಬ್ಬ ಜೊತೆ ಕೆಲಸಗಾರದ ಆಗಿರ್ಬೋದು ಎಂಬುದಾಗಿ ನಾವು 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸತ್ಯವೇದದಲ್ಲಿ ತೀತ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದ ಪಟ್ಟಣಗಳನ್ನು ಕಾರ್ಯಗಳಲ್ಲಿ ಕ್ರಮಪಡಿಸಿ ಪಟ್ಟಣಗಳಲ್ಲಿಯೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನು. ಈ ತೀತನು ಕ್ರೇತ ದ್ವೀಪದಲ್ಲಿ ಪೌಲನ ಒಂದು ಆ ಸೇವೆಯ ಸಂಗಡ ಈತನು ಸಹ ಸುವಾರ್ಥ ಸೇವೆಯನ್ನು ಮಾಡಿದಂಥ ವ್ಯಕ್ತಿ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಲಿಬೋದು ಪ್ರಿಯರೇ. ಈ ಒಂದು ತೀತನ ಪತ್ರಿಕೆಯಲ್ಲಿ ಇವತ್ತು ಅನ್ಯ ಜನರು ಯಾವ ರೀತಿಯಾಗಿ ಸುವಾರ್ತೆಗೆ ಅಡ್ಡಿಯನ್ನು ಪಡಿಸುವಂಥವರಾಗಿದ್ದಾರೆ ಮತ್ತು ಕ್ರಿಸ್ತನ ಸುವಾರ್ತೆಯನ್ನು ಮಾಡ್ತಕ್ಕಂಥ ಆ ಜನರಿಗೆ, ಕ್ರಿಸ್ತನ ಸುವಾರ್ತೆಯಲ್ಲಿ ತೊಡಗಿಕೊಳ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ರೀತಿಯ ಒಂದು ಪ್ರೇರಣೆಯನ್ನು ಈ ಪತ್ರಿಕೆ ನಮಗೆ ಕೊಡ್ತದೆ. ಈ ತೀತನ ವಿಚಾರದಲ್ಲಿ ನಾವು ನೋಡುವಾಗ ತೀತನು ಸಹ ಪೌಲನ ರೀತಿಯಲ್ಲಿ ಸುವಾರ್ಥ ಸೇವೆಯನ್ನು ಮಾಡಿದಂಥ ವ್ಯಕ್ತಿ, ಪೌಲನ ರೀತಿಯಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯಾಸಪಟ್ಟಂಥ ವ್ಯಕ್ತಿ, ಪೌಲನ ರೀತಿಯಲ್ಲಿ ಭಾಳಷ್ಟು ಕಷ್ಟಗಳನ್ನು ಹಿಂಸೆಗಳನ್ನು ಅನುಭವಿಸಿದಂಥ ವ್ಯಕ್ತಿ ತೀತನಾಗಿದ್ದಾನೆ. ಇಂಥ ಒಂದು ತೀತನ ಜೀವನದಲ್ಲಿ ನಿಜವಾಗಿಯೂ ಅವನು ಹಾದು ಹೋದಂಥ ಪರಿಸ್ಥಿತಿಗಳು ಯಾವುದು, ಎಂತಹ ಒಂದು ಸವಾಲುಗಳನ್ನು ಅವನು ಸೇವೆಯಲ್ಲಿ ಎದುರಿಸಬೇಕಾಯಿತು. ಇವತ್ತು ನಾವು ನೋಡುವಾಗೆ ಈ ತೀತನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಈ ಸಾಕ್ಷಿಯು ನಿಜವೇ. ಈ ಒಂದು ತೀತನು ತನ್ನ ಸುವಾರ್ಥ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಆ ಒಂದು ಕ್ರೇತ ದ್ವೀಪದಲ್ಲಿ ಆತನ ಕೆಲಸವನ್ನು ಮಾಡುವಾಗ
ಅಲ್ಲಿನ ಜನರಿಗೆ ಆತನು ಸುವಾರ್ತೆಯನ್ನು ತಲುಪಿಸಬೇಕಾದಂಥ ಜವಾಬ್ದಾರಿಯನ್ನು ಆತನು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ಆ ಕೆಲಸ ನಿಜವಾಗಿಯೂ ಭಾಳ ಸುಲಭವಾಗಿರಲಿಲ್ಲ ಪ್ರಿಯರೇ. ಇವತ್ತು ನಾವು ಈ ಒಂದು ಆಧುನಿಕ ಲೋಕದಲ್ಲಿ ನಾವು ಜೀವಿಸ್ತಾ ಇರುವಂಥ ಸಮಯದಲ್ಲಿ ನಮ್ಮ ಕೈಗಳಲ್ಲಿ ಎಲ್ಲ ರೀತಿಯ ಇವತ್ತು ಬಹಳ ಮುಂದುವರಿದಂಥ ತಂತ್ರಜ್ಞಾನ ಇದೆ. ಇವತ್ತು ಮೊಬೈಲ್ಗಳಿದೆ, ಕಂಪ್ಯೂಟರ್ಗಳಿದೆ. ಭಾಳಷ್ಟು ರೀತಿಯಲ್ಲಿ ನಾವು ಭಾಳ ಸುಲಭವಾಗಿ ಸುವಾರ್ತೆಯನ್ನು ನಾವು ಜಗತ್ತಿಗೆ ತೆಗೆದುಕೊಂಡು ಹೋಗ್ಬೋದು. ಆದಾಗ್ಯೂ ಈ ಒಂದು ಆಧುನಿಕ ಜಗತ್ತಿನಲ್ಲಿಯೂ ಸಹ ಬಹಳ ಮುಂದುವರಿದ ತಂತ್ರಜ್ಞಾನ ನಮ್ಮಲ್ಲಿದ್ದರೂ ಸಹ ನಾವು ಸುವಾರ್ತೆಯ ಸೇವೆಯಲ್ಲಿ ಸಾಕಷ್ಟು ಬಾರಿ ಕೆಲವು ಕಷ್ಟಗಳನ್ನ ಎದುರಿಸಬೇಕಾಗತ್ತೆ, ಕೆಲವು ವಿರೋಧಗಳನ್ನು ನಾವು ಎದುರಿಸಬೇಕಾಗತ್ತೆ. ಆದರೆ ಆ ತೀತನ ಸಮಯದಲ್ಲಿ, ಆ ಮೊದಲನೇ ಶತಮಾನದಲ್ಲಿ ಈ ಭಕ್ತರುಗಳು ಯಾವ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಿದರು, ಯಾವ ರೀತಿ ಅವರು ದೇವರ ಆ ಒಂದು ಸುವಾರ್ತೆಯನ್ನು ಸವಾಲಾಗಿರ್ತಕ್ಕಂಥ ಪ್ರದೇಶಗಳಿಗೆ, ಕಷ್ಟಕರವಾದಂಥ ಜನರ ನಡುವೆ ಅವರು ತೆಗೆದುಕೊಂಡು ಹೋದರು. ಅವರಲ್ಲಿ ಎಂಥ ಒಂದು ಸಿದ್ಧ ಮನಸ್ಸು ಅವರಲ್ಲಿತ್ತು, ಎಂಥ ಧೈರ್ಯ ಅವರಲ್ಲಿತ್ತು ಎಂಬುದಾಗಿ ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಇಲ್ಲಿ ಈ ಒಬ್ಬ ತೀತನು ಸಹ ಆತನ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಾಗ ಕ್ರೇತ ದ್ವೀಪದಲ್ಲಿ ಆತನು ಸುವಾರ್ತೆಯನ್ನು ಮಾಡಿದ್ದೆಂಬುದನ್ನು ನೋಡ್ತೇವೆ. ಆ ಕ್ರೇತ ದ್ವೀಪದಲ್ಲಿ ಇದ್ದಂಥ ಜನರ ಬಗ್ಗೆ ಒಂದು ಸಾಕ್ಷಿಯನ್ನು ಪೌಲನು ಕೊಡ್ತಾ ಇದ್ದಾನೆ. ಅವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳು, ಹೊಟ್ಟೆಬಾಕರು ಆಗಿದ್ದರೆಂದು ಸಾಕ್ಷಿ. ಸೊ ಪೌಲನು ಆ ಜನರ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಜನರು ಎಂಥ ಜನರಾಗಿದ್ದರು? ಅವರು ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳು, ಹೊಟ್ಟೆಬಾಕರು. ಇಂಥ ಒಂದು ಜನರ ಮಧ್ಯೆ ತೀತ ಸೇವೆಯನ್ನು ಮಾಡಬೇಕಂತ ಸಮಯದಲ್ಲಿ ಆ ತೀತನಿಗೆ ಒಂದು ಉತ್ತೇಜನ ಬೇಕಾಗಿತ್ತು. ಒಂದು ಶಕ್ತಿಯನ್ನು ತುಂಬುವಂಥ ಒಬ್ಬ ವ್ಯಕ್ತಿ ಆತನ ಜೊತೆಯಲ್ಲಿ ಇರಬೇಕೆಂಬತಕ್ಕಂಥ ಮನಸ್ಥಿತಿ ಅವನಲ್ಲಿ ಇದ್ದಿರಬಹುದು. ಸೊ ಇಂಥ ಸಮಯದಲ್ಲಿ ಈ ಪೌಲ ಇಂಥ ಸಮಯದಲ್ಲಿ ಆತನಿಗೆ ಪತ್ರಿಕೆಯನ್ನು ಬರೆಯುವಂಥ ಈ ವಿಚಾರವನ್ನು ನಾವು ನೋಡ್ತೇವೆ. ಕೆಲವೊಂದು ಸಾರಿ ಅಂಥ ಜನರ ಮಧ್ಯದಲ್ಲಿ ಸೇವೆ ಮಾಡುವಾಗ ನಮ್ಮಲ್ಲಿ ನಿರಾಶೆ ಉಂಟಾಗ್ಬೋದು, ನಿರಾಸಕ್ತಿ ನಮ್ಮಲ್ಲಿ ಬರ್ಬೋದು, ಹತಾಶೆಗಳು ನಮ್ಮಲ್ಲಿ ಮನೆ ಮಾಡ್ಬೋದು. ಆದರೆ ನಿಜವಾಗಿಯೂ ಅಂಥ ಜನಗಳಿಗೆ ಸುವಾರ್ತೆಯ ಅವಶ್ಯಕತೆ ಭಾಳಷ್ಟಿದೆ ಪ್ರಿಯರೇ. ಯಾಕಂದರೆ ಇವತ್ತು ನೀತಿವಂತರಿಗೆ ಸುವಾರ್ತೆಯ ಅವಶ್ಯಕತೆ ಇಲ್ಲ, ಆದರೆ ಕಷ್ಟದಲ್ಲಿರ್ತಕ್ಕಂಥವರಿಗೆ, ಪಾಪಿಗಳಿಗೆ, ದುಷ್ಟ ಜನರಿಗೇ ಸುವಾರ್ತೆ ಬಹಳ ಅವಶ್ಯಕ. ಯೇಸು ಸ್ವಾಮಿಯು ಸಹ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಇಲ್ಲಿ ಯೇಸು ಸ್ವಾಮಿಯು ಸಹ ತನ್ನ ಒಂದು ಸುವಾರ್ತೆಯ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಕ್ಷೇಮದಿಂದ ಇರ್ತಕ್ಕಂಥವನಿಗೆ, ಆರೋಗ್ಯವಾಗಿರ್ತಕ್ಕಂಥವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ. ಯಾರು ಕ್ಷೇಮವಾಗಿಲ್ಲವೋ ಅಂಥವರಿಗೆ ವೈದ್ಯರ ಅವಶ್ಯಕತೆ ಇದೆ. ಅದಕ್ಕೆ ಯೇಸು ಸ್ವಾಮಿಯವರು ಹೇಳ್ತಾರೆ, ನೀತಿವಂತರನ್ನು ನಾನು ಕರೆಯೋದಕ್ಕೆ ಬಂದಿಲ್ಲ, ಪಾಪಿಗಳನ್ನು ಕರೆಯೋದಕ್ಕೆ ನಾನು ಬಂದಿದ್ದೇನೆ. ಇವತ್ತು ಈ ತೀತನು ಸಹ ಅಂಥ ಒಂದು ದುಷ್ಟ ಜನರ ನಡುವೆ, ಅಂಥ ಒಂದು ಆ ಸುಳ್ಳು ಮೃಗಗಳು, ಭಾಳಷ್ಟು ಆ ದುಷ್ಟರಾಗಿದ್ದಂಥ ಆ ಜನರ ನಡುವೆ ಆತನ ಸುವಾರ್ಥ ಸೇವೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಾವು ಸತ್ಯವೇದ ಚರಿತ್ರೆಗಳಲ್ಲಿ ನಾವು ನೋಡ್ತೇವೆ, ಅನೇಕ ಬಾರಿ ಅನೇಕ ದೇವಭಕ್ತರು ಅವರಿಗೆ ಬಂದಂಥ ಆ ಕಷ್ಟಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಅವರು ಜೀವಿಸಿ ಇವತ್ತು ನಮಗೆ ಮಾದರಿಯಾಗಿ ನಿಂತಿದ್ದಾರೆ. ನಾವು ಇಸಾಕನ ಜೀವಿತವನ್ನು ನೋಡ್ಬೋದು. ಆತನು ಎಲ್ಲೆಲ್ಲಿ ವಾಸ ಮಾಡ್ತಾನೋ ಪ್ರತಿ ಬಾರಿ ಫಿಲಿಸ್ಟಿಯರು ಆತನ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಆತನ ಹೊಲ ಗದ್ದೆಗಳನ್ನು ಹಾಳು ಮಾಡ್ತಾಯಿದ್ರು. ಆತನು ತೋಡಿಸಿದಂಥ ಬಾವಿಗಳನ್ನು ಮುಚ್ಚಿ ಅವುಗಳಿಗೆ ಕಲ್ಲು ಮಣ್ಣನ್ನು ತುಂಬ್ತಾಯಿದ್ರು. ಸೊ ಭಾಳಷ್ಟು ಹೊಟ್ಟೆ ಕಿಚ್ಚಿನ ಜನರು ಆ ಒಂದು ಇಸಾಕನ ಸುತ್ತಲೂ ಸಹ ವಾಸವಾಗಿದ್ದರು. ಆದರೆ ಇಸಾಕನು ದೇವರಿಂದ ಬಹಳಷ್ಟು ಆಶೀರ್ವಾದವನ್ನು ಹೊಂದಿದಂಥ ವ್ಯಕ್ತಿಯಾಗಿ ಆತನು ಜೀವಿಸಿದಷ್ಟು ದಿವಸಗಳು ದೇವರವನು ಬಹಳ ಉನ್ನತವಾಗಿ, ಬಹಳ ಶ್ರೇಷ್ಠವಾಗಿ ಆ ಇಸಾಕನ ಜೀವಿತವನ್ನು ದೇವರು ನಡೆಸಿದರೆ ನಾವು ನೋಡ್ತೇವೆ. ಸೊ ನಾವು ಸಹ ಈ ದೇವರಿಗೆ ವಿಧೇಯರಾಗಿ, ದೇವರಿಗೆ ಬದ್ಧರಾಗಿ ನಾವು ಜೀವಿಸುವಾಗ ನಮ್ಮ ಸುತ್ತಮುತ್ತ ಎಂಥ ಜನರಿರಲಿ, ಎಂಥ ಒಂದು ಕಷ್ಟದ ಪರಿಸ್ಥಿತಿಗಳಿರಲಿ, ಎಂಥ ಒಂದು ದುಷ್ಟ ಜನರ ಮಧ್ಯದಲ್ಲಿ ನಾವು ಜೀವಿಸುವಾಗಲೂ ಸಹ ದೇವರು ನಮ್ಮನ್ನು ಬಹಳ ಅದ್ಭುತವಾಗಿ ನಡೆಸ್ತಾನೆ ಅಂತಕ್ಕಂಥದ್ದಕ್ಕೆ ಇಸಾಕನ ಜೀವಿತ ಒಂದು ಒಳ್ಳೆಯ ಉದಾಹರಣೆ. ಇವತ್ತು ಈ ತೀತನು ಸಹ ಸೇವೆ ಮಾಡುವ ಸಮಯದಲ್ಲಿ ಇಂಥ ದುಷ್ಟ ಜನರ ನಡುವೆ ಆತನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಸೊ ಅಂಥ ಜನರಿಗೂ ಸಹ ಈ ಒಂದು ಸುವಾರ್ತೆಯ ಅವಶ್ಯಕತೆ ಇದೆ. ಅವರಿಗೂ ಸಹ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಸೊ ಇಂಥ ಒಂದು ಮನಸ್ಥಿತಿಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿರಳ. ಸೊ ಆದರೆ ತೀತನು ಈ ಒಂದು ಮನಸ್ಥಿತಿಯಲ್ಲಿ ಸೇವೆಯನ್ನು ಮಾಡುವಂಥವನಾಗಿದ್ದಾನೆ. ಅಂಥ ಆ ದುಷ್ಟದ ಜನರ ನಡುವೆ
ಆತನ ಸೇವೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ ಇವರಿಗೂ ಸಹ ಕ್ರಿಸ್ತನ ಅವಶ್ಯಕತೆ ಇದೆ, ಇವರಿಗೂ ಸಹ ಕ್ರಿಸ್ತನ ಕೃಪೆ ಕರುಣೆ ಬೇಕಾಗಿದೆ, ಇವರಿಗೂ ಸಹ ಕ್ರಿಸ್ತನು ಮರಣವನ್ನು ಅಪ್ಪಿದ್ದಾನೆ, ಹಾಗೂ ಇಂಥ ಜನರಿಗೋಸ್ಕರವೂ ಸಹ ಆತನು ತಿರುಗಿ ಬರಲಿಕ್ಕಿದ್ದಾನೆ ಎಂಬತಕ್ಕಂಥ ವಿಚಾರಗಳನ್ನು, ಆ ಒಂದು ಸುವಾರ್ತೆಯ ಸತ್ಯವನ್ನು ಆತನು ಸಾರುವಂಥದ್ದು ನೋಡ್ತೇವೆ. ಸತ್ಯವೇದದಲ್ಲಿ ನಾವೊಂದು ಉದಾಹರಣೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬ ದೆವ್ವ ಹಿಡಿದಂಥ ವ್ಯಕ್ತಿಯ ಜೀವಿತವನ್ನು ನಾವು ಗಮನಿಸ್ಬೋದು. ಆ ವ್ಯಕ್ತಿ ಬಹಳಷ್ಟು ಒಂದು ದಂಡು ದೆವ್ವಗಳು ಆತನನ್ನು ಬಾಧಿಸುವಂಥ ಸಮಯದಲ್ಲಿ ಆತನು ಸಾಕಷ್ಟು ಜೀವನದಲ್ಲಿ ಎಲ್ಲ ಒಂದು ಕುಟುಂಬವನ್ನು ತ್ಯಜಿಸಿ, ಆತನು ತನ್ನ ಸುತ್ತಮುತ್ತ ಪರಿಸರ ಸಮಾಜವನ್ನು ತ್ಯಜಿಸಿ ಆ ಒಂದು ಸ್ಮಶಾನದಲ್ಲಿ ಗವಿಗಳಲ್ಲಿ ಆತನ ಜೀವನವನ್ನು ಕಳೀತಾ ಇದೆ ನೋಡ್ತೇವೆ. ಸೊ ಅಂತಹ ವ್ಯಕ್ತಿ ಜೀವಿತದ ಒಂದು ಉದಾಹರಣೆ ನಾವು ನೋಡುವಾಗ ಸತ್ಯವೇದದಲ್ಲಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ, ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು, ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರೂ ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಬೆಟ್ಟ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಂಥ ಒಬ್ಬ ದೆವ್ವ ಹಿಡಿದಂಥ ವ್ಯಕ್ತಿ, ಆ ದಂಡು ಎಂಬುದಾಗಿ ನಾವು ನೋಡುವಾಗ ಭಾಳಷ್ಟು 3,000ಕ್ಕಿಂತಲೂ ಹೆಚ್ಚು ದೆವ್ವಗಳು ಆತನನ್ನು ಬಾಧಿಸ್ತಾ ಇತ್ತು, ಆತನ ಮೇಲೆ ಅದು ದಾಳಿಯನ್ನು ಮಾಡ್ತಾ ಇತ್ತು. ಸೊ ಇಂಥ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ, ಇಂಥ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕ್ರಿಸ್ತನು ಪ್ರವೇಶ ಮಾಡುವಾಗ ಆತನಲ್ಲಾದಂಥ ಬದಲಾವಣೆಯನ್ನು ನಾವು ಮುಂದೆ ಗಮನಿಸ್ತೇವೆ. ಸೊ ಆತನು ಎಷ್ಟರ ಮಟ್ಟಿಗೆ ಆ ಒಂದು ಹಿಂಸೆಗೆ ಒಳಗಾಗಿದ್ದ, ಬಾಧೆಗೆ ಒಳಗಾಗಿದೆ ಎಂದು ನೋಡುವ ಸಮಯದಲ್ಲಿ ಆ ಕಲ್ಲುಗಳಿಂದ ತನ್ನನ್ನು ತಾನೇ ಆತನು ಹಿಂಸೆಪಡಿಸ್ಕೊಳ್ತಾ ಇದ್ದ. ವಾಕ್ಯದಲ್ಲಿ ನೋಡ್ತೇವೆ 5ನೇ ವಚನದಲ್ಲಿ, ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಆತನು ಆ ಸೈತಾನನ ವಶದಲ್ಲಿದ್ದಂಥ ಸಮಯದಲ್ಲಿ ತನ್ನನ್ನು ತಾನೇ ಬಾಧೆ ಪಡಿಸ್ಕೊಳ್ತಾ ಇದ್ದ. ಇವತ್ತು ಕ್ರೈಸ್ತರಾಗಿ ಅನೇಕ ಜನರು ದೇವರನ್ನು ಬಿಟ್ಟು ದೂರ ಜೀವಿಸುವಂಥ ಸಮಯದಲ್ಲಿ, ಸೈತಾನನ ವಶದಲ್ಲಿ ನಾವು ಇರುವಂಥ ಸಮಯದಲ್ಲಿ ನಮಗೆ ನಾವೇ ಹಾನಿಯನ್ನು ಉಂಟು ಮಾಡಿಕೊಳ್ತಾ ಇದ್ದೇವೆ. ಆ ಒಬ್ಬ ದೆವ್ವ ಹಿಡಿದ ವ್ಯಕ್ತಿಯ ರೀತಿಯಲ್ಲಿ ಇವತ್ತು ನಾವುಗಳು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ, ಕ್ರಿಸ್ತನು ನಮ್ಮ ಜೀವಿತಕ್ಕೆ ಪ್ರವೇಶಿಸದೆ ಹೋದರೆ ನಾವು ಸಹ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಆತ್ಮಕ್ಕೆ ನಾವು ನಷ್ಟವನ್ನು ಉಂಟು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಒಂದು ಜೀವಿತ ಅದು ನಶಿಸಿ ಹೋಗ್ತಾ ಇದೆ ಎಂಬುದನ್ನು ನಾವು ನೆನೆಸಬೇಕಾಗುತ್ತೆ. ಸೊ ಯಾವಾಗ ಯೇಸು ಕ್ರಿಸ್ತನು ಆ ವ್ಯಕ್ತಿಯ ಜೀವನದಲ್ಲಿ ಬರುವಂಥವನಾಗಿದ್ದಾನೆ, ಆ ವ್ಯಕ್ತಿಗೆ ಒಂದು ಸ್ವಸ್ಥತೆ ಉಂಟಾಗ್ತದೆ. ಇವತ್ತು ಕ್ರೈಸ್ತರಾಗಿ ನಮ್ಮ ಜೀವನದಲ್ಲಿಯೂ ಸಹ ಯೇಸು ಕ್ರಿಸ್ತನ ಅವಶ್ಯಕತೆ ಬಹಳಷ್ಟಿದೆ ಪ್ರಿಯರೇ. ಕ್ರಿಸ್ತನಿಲ್ಲದಿದ್ದರೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನಿಲ್ಲದಿದ್ದರೆ ನಾವು ಸ್ವಸ್ಥರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನಿಲ್ಲದಿದ್ದರೆ ಆ ಒಂದು ನೂತನ ಭೂಮಿ ಆಕಾಶಗಳ ಆ ಒಂದು ಉಡುಗೊರೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಾಪದವಿಯನ್ನು ನಾವು ಹೊಂದ್ಕೊಳ್ಬೇಕಾದಂಥ ಪಕ್ಷದಲ್ಲಿ ನಾವು ಕ್ರಿಸ್ತನಲ್ಲಿ ನಾವು ಜೀವಿಸಬೇಕು. ಸೊ ಈ ಒಂದು ಸುವಾರ್ಥ ಸತ್ಯವನ್ನು ಭಾಳ ಆಳವಾಗಿ ಅರ್ಥಕೊಂಡಿದ್ದಂಥ ತೀತನು ಆ ಒಂದು ಜನರಿಗೆ, ಅವರು ದುಷ್ಟರಾಗಿದ್ದರು, ಭಾಳ ಸುಳ್ಳುಗಾರರಾಗಿದ್ದರು, ಅವರು ಸೋಮಾರಿಗಳಾಗಿದ್ದರು, ಹೊಟ್ಟೆಬಾಕರಾಗಿದ್ದರು. ಸೊ ಇಂಥ ಜನರಿಗೂ ಸಹ ಆತನ ಸುವಾರ್ತೆಯನ್ನು ತಲುಪಿಸುವ ಕೆಲಸವನ್ನು, ಯೇಸು ಕ್ರಿಸ್ತನನ್ನು ತಿಳಿಯಪಡಿಸುವ ಕೆಲಸವನ್ನು ಆ ತೀತನು ಮಾಡುವಂಥವನಾಗಿದ್ದಾನೆ. ಸೊ ಇಂಥ ಒಬ್ಬ ದೇವರ ಸೇವಕನಾದಂಥ ತೀತನಿಗೆ ಪೌಲನು ಈ ಪತ್ರಿಕೆಯನ್ನು ಬರೆಯೋದ್ರ ಮೂಲಕ ಆತನಿಗೆ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದಾನೆ, ಆತನಿಗೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ. ಸೊ ಎಂಥ ಒಂದು ಕಠಿಣ ಪರಿಸ್ಥಿತಿ ಆದರೂ ಪರವಾಗಿಲ್ಲ, ಆದರೆ ಕ್ರಿಸ್ತನಲ್ಲಿ ಇರುವಂಥ ಸಮಯದಲ್ಲಿ, ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಯುವಂಥ ಸಮಯದಲ್ಲಿ, ಕ್ರಿಸ್ತನ ಸೇವೆಯನ್ನು ಕಷ್ಟಗಳ ಮಧ್ಯದಲ್ಲಿ ನಾವು ಮಾಡುವಂಥ ಸಮಯದಲ್ಲಿ ನಿಜವಾಗಿಯೂ ಪ್ರತಿಫಲ ಉಂಟು ಅನ್ನುವಂಥ ಈ ಒಂದು ಪತ್ರಿಕೆಯನ್ನು, ಈ ಒಂದು ಪತ್ರವನ್ನು ಆತನಿಗೆ ಬರೆಯುವಂತನಾಗಿದ್ದ. ನಾವು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡ್ತೇವೆ, ನಾವು ಕಷ್ಟಗಳನ್ನು ತಾಳಿ, ಬಹು ಕಷ್ಟಗಳನ್ನು ತಾಳಿ ನಾವು ದೇವರ ರಾಜ್ಯದೊಳಗೆ ಸೇರಬೇಕಾಗಿದೆ ಎಂಬುದಾಗಿ ಹೇಳ್ತಾನೆ ಪೌಲನು. ಸೊ ಇವತ್ತು ನಾವುಗಳು ದೇವರ ರಾಜ್ಯವನ್ನು ಸೇರ್ತಕ್ಕಂಥದ್ದು ಭಾಳ ಸುಲಭವಾದಂಥ ಕೆಲಸ ಅಲ್ಲ. ಭಾಳಷ್ಟು ಕಷ್ಟ ಅನುಭವಿಸಬೇಕಾಗಿದೆ, ಭಾಳಷ್ಟು ನೋವುಗಳನ್ನು ನಾವು ಅನುಭವಿಸಿ ದೇವರ ರಾಜ್ಯದಲ್ಲಿ ನಾವು ಸೇರಬೇಕು. ನಾವು ಕಷ್ಟಗಳನ್ನು ಅನುಭವಿಸದೇ ಇದ್ದರೆ ದೇವರ ರಾಜ್ಯದ ಒಂದು ಪ್ರಾಪ್ತಿ ನಮಗೆ ಆಗುವುದಿಲ್ಲ. ಆದ್ದರಿಂದ ಈ ಒಂದು ಪೌಲನು ತೀತನಿಗೆ ಭಾಳ ಸ್ಪಷ್ಟವಾಗಿ ಆತನು ಬರೆಯುವಂಥವನಾಗಿದ್ದಾನೆ. ಎಂಥ ಗುಣಗಳನ್ನು ಧರಿಸ್ಕೊಳ್ಬೇಕು, ಯಾವ ಒಂದು ಸವಾಲುಗಳನ್ನು ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು,
ಕ್ರಿಸ್ತನ ಬಲದಿಂದಲ್ಲದೆ ಬೇರೆ ಯಾವ ಶಕ್ತಿಯಿಂದಲೂ ಸಹ ನಾವು ಸವಾಲುಗಳನ್ನು ಕಷ್ಟಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ತೇವೆ ತೀತನ ಸುವಾರ್ತೆ 2ನೇ ಅಧ್ಯಾಯ 12 ಮತ್ತು 13ನೇ ವರ್ಷದಲ್ಲಿ ನಾವು ನೋಡುವ ಹಾಗೆ, ನಾವು ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿ ನೀತಿವಂತರಾಗಿ ಭಯಭಕ್ತಿಯುಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಈ ಒಂದು ವಾಕ್ಯದ ಪ್ರಕಾರ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಕ್ತಿಹೀನತೆಯನ್ನು, ನಾವು ಲೋಕದ ಆಸೆಗಳನ್ನು ವಿಸರ್ಜಿಸಿ ನಾವು ಭಾಗ್ಯಕರವಾದ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕು. ನಾವು ಹನೋಕನ ಜೀವಿತದ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಹನೋಕನು ಕೇವಲ 360 ವರ್ಷಗಳು ಈ ಲೋಕದಲ್ಲಿ ಅವನು ಜೀವಿಸಿದಾಗಿಯೂ ಸಹ ದೇವರಿಗೆ ಮೆಚ್ಚುಗೆಯಾಗಿ ಆತನ ಜೀವನ ಮಾಡ್ತಾನೆ. ದೇವರು ಆತನನ್ನು ಕರ್ಕೊಂಡದ್ರಿಂದ ಅವನು ಕಾಣದೆ ಹೋದನೆಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಸೊ ಎಂಥ ಜೀವಿತವನ್ನು ಹನೋಕ ಜೀವಿಸಿದ. ಸೊ ಆತನ ಜೀವಿತ ಯಾವ ರೀತಿಯಲ್ಲಿತ್ತು? ಸೊ ಆತನು ಜೀವನ ಮಾಡಿದಂಥ ಆ ಕಾಲದಲ್ಲಿ ಭಕ್ತಿಹೀನರು ಇರಲಿಲ್ವ? ಭಕ್ತಿಹೀನತೆಯ ಕೃತ್ಯಗಳಿರಲಿಲ್ವ? ಆತನು ನಿಜವಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಆತನು ಜೀವಿಸಿದ್ನ, ಒಂದು ಒಳ್ಳೆಯ ಸಮಾಜದಲ್ಲಿ ಆತನು ಜೀವಿಸಿದ್ನ ಎಂಬುದಾಗಿ ನಾವು ನೋಡೋದಾದರೆ, ನಮ್ಮ ಸತ್ಯವೇದದಲ್ಲಿ ಯೂದನ ಒಂದು ಪತ್ರಿಕೆಗೆ ನಾವು ತಿರುಗಿಸುವಂಥ ಸಮಯದಲ್ಲಿ ಯೂದನು ಬರೆದಂಥ ಪತ್ರಿಕೆ 14ನೇ ವಚನದಲ್ಲಿ, ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ್ದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು. ನೋಡ್ರಿ, ಹನೋಕನ ಜೀವನದಲ್ಲಿಯೂ ಸಹ ಆತನು ವಾಸ ಮಾಡುವಂಥ ಸಮಾಜದಲ್ಲಿ ಅನೇಕ ರೀತಿಯ ಭಕ್ತಿಯಿಲ್ಲದ ಜನರಿದ್ದರು, ಭಕ್ತಿಯಿಲ್ಲದ ಕೃತ್ಯಗಳಿತ್ತು, ಭಕ್ತಿಯಿಲ್ಲದ ಪಾಪಿಷ್ಠರು ದೇವರ ವಿರುದ್ಧವಾಗಿ ಬಹಳ ಕಠಿಣವಾದ ಮಾತುಗಳನ್ನು ಆಡ್ತಾ ಇದ್ದರು. ಸೊ ಆದರೆ ಹನೋಕನು ಹೇಳ್ತಾ ಇದ್ದಾನೆ, ಅಂಥ ಜನರ ವಿರುದ್ಧವಾಗಿ, ಅಂಥ ಜನರಿಗೆ ವಿರುದ್ಧವಾಗಿ ಇವತ್ತು ದೇವರು ಮುಯ್ಯಿ ತೀರಿಸಲಿಕ್ಕೆ, ನ್ಯಾಯ ತೀರಿಸಲಿಕ್ಕೆ ಅತಿ ಶೀಘ್ರವಾಗಿ ಬರ್ತಾ ಇದ್ದಾನೆ. ಇವತ್ತು ನಾವುಗಳು ಸಹ ಇಂಥ ಭಕ್ತಿ ಇಲ್ಲದ ಕೃತ್ಯಗಳಲ್ಲಿ ನಾವು ಭಾಗಿಯಾದರೆ, ಭಕ್ತಿ ಇಲ್ಲದ ಮಾತುಗಳು ಇವತ್ತು ನಮ್ಮ ಮಾತುಗಳಾಗಿದ್ದರೆ ದೇವರ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಪೌಲನು ತೀತನಿಗೆ ಹೇಳ್ತಾ ಇದ್ದಾನೆ, ನಾವು ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕು. ಲೋಕದ ಆಸೆಗಳು ಇವತ್ತು ಸಾಕಷ್ಟು ರೀತಿಯಲ್ಲಿ ಲೋಕವು ನಮ್ಮನ್ನು ಆಕರ್ಷಿಸ್ತಾ ಇದೆ. ಅನೇಕ ರೀತಿಯ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಸಾಕಷ್ಟು ರೀತಿಯ ಲೌಕಿಕವಾದಂಥ ಆಸೆಗಳಿಗೆ ಇವತ್ತಿನ ಜನರು ಬಲಿಯಾಗುವಂಥದ್ದು ನೋಡ್ತೇವೆ. ಅನೇಕ ರೀತಿಯ ಆಸೆಗಳನ್ನು ಸೈತಾನ್ ಇವತ್ತು ಮನುಷ್ಯರ ಮುಂದೆ ಆತನ ಇಟ್ಟಿರ್ತಕ್ಕಂಥದ್ದು ನೋಡ್ತೇವೆ. ಆದರೆ ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸುವಾಗ, ಇಂಥ ಒಂದು ಪಾಪದ ಆಕರ್ಷಣೆಗಳನ್ನು ನಾವು ನೋಡುವ ಸಮಯದಲ್ಲಿ ಅವುಗಳನ್ನು ವಿಸರ್ಜಿಸಿ ಭಾಗ್ಯಕರವಾದಂಥ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕು. ಒಂದು ವೇಳೆ ಭಕ್ತಿಹೀನತೆ ನಮ್ಮಲ್ಲಿದ್ದರೆ, ಭಕ್ತಿಹೀನರಾಗಿ ನಾವು ನಡೀತಾ ಇದ್ದರೆ, ಆ ಭಕ್ತಿಹೀನತೆ ಮೇಲೆ ದೇವರ ಕೋಪ ಇದೆ. ಭಕ್ತಿಹೀನತೆಯನ್ನು ದೇವರು ಸ್ವಲ್ಪವೂ ಸಹ ಸಹಿಸೋದಿಲ್ಲ. ಯಾರೆಲ್ಲ ಭಕ್ತಿಹೀನರಾಗಿ ಜೀವಿಸ್ತಾರೆ ಅಂಥವರ ಜೀವಿತವು ದೇವರ ದೃಷ್ಟಿಯಲ್ಲಿ ಅದು ಅಸಹ್ಯ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, 2 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ, ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ನೋಡ್ರಿ, ಆಗಿನ ಒಂದು ಕಾಲದಲ್ಲಿ ಆ ಭಕ್ತಿಹೀನತೆಯ ಪ್ರತಿಫಲವಾಗಿ ದೇವರು ಇಡೀ ಭೂಮಿಯನ್ನು ನೀರಿನ ಮೂಲಕವಾಗಿ ನಾಶ ಮಾಡಿದರೆ, ಈಗ ಈ ಒಂದು ಅಂತ್ಯಕಾಲದಲ್ಲಿ ಬೆಂಕಿಯ ಮೂಲಕವಾಗಿ ದೇವರು ಆ ಜಗತ್ತನ್ನು ನಾಶನಕ್ಕಿಟ್ಟಿದ್ದಾನೆ. ಭಕ್ತಿಹೀನತೆಯ ನಾಶನಕ್ಕಾಗಿ ಬೆಂಕಿ ಸಿದ್ಧವಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವಾಗ ಕ್ರೈಸ್ತರಾದ ನಾವು ಭಕ್ತಿಹೀನ ಕೃತ್ಯಗಳನ್ನು ಮಾಡ್ತೀವಿ, ಭಕ್ತಿಹೀನ ಕೃತ್ಯಗಳಲ್ಲಿ ನಾವು ಭಾಗಿಗಳಾಗ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ದೇವರಿಗೆ ನಾವು ಭಯವನ್ನು ತೋರಿಸದೇ ಇರತಕ್ಕಂಥದ್ದು, ಸೊ ಇಂಥ ಗುಣಗಳಲ್ಲಿ ನಾವು ಜೀವಿಸುವಾಗ ಆ ಒಂದು ನರಕದ ಬೆಂಕಿಗೆ ನಾವು ಪಾತ್ರರಾಗಲಿಕ್ಕೆ ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಆದ್ದರಿಂದ ಇವತ್ತು ಕ್ರೈಸ್ತರಾದ ನಾವು ಆಲೋಚಿಸಬೇಕಾಗಿದೆ. ಸೊ ಯಾವ ಜೀವನ ನಮಗೆ ಬೇಕು? ಒಂದು ಕಡೆ ಆ ಒಂದು ಸ್ವರ್ಗದ ನಿತ್ಯ ರಾಜ್ಯದ ಆ ನಿರೀಕ್ಷೆಯ ಭಾಗ್ಯ, ಇನ್ನೊಂದು ಕಡೆ ನರಕದ ಬೆಂಕಿ. ಆ ಎರಡೂ ಸಹ
ನಮ್ಮ ಆಯ್ಕೆಗೆ ಅದು ಬಿಟ್ಟಿರ್ತಕ್ಕಂಥದ್ದು. ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೆ ಅದರ ಮೇಲೆ ನಮ್ಮ ಜೀವಿತ ನಿರ್ಧರಿಸಲ್ಪಡ್ತದೆ. ಏದೆನ್ ತೋಟದಲ್ಲಿ ಆದಾಮ ಹವ್ವರನ್ನ ನೋಡುವಾಗ ಆದಾಮ ಹವ್ವರ ಮುಂದೆಯೂ ಸಹ 2 ಆಯ್ಕೆಗಳಿತ್ತು. ಒಂದು, ಜೀವವೃಕ್ಷದ ಹಣ್ಣನ್ನು ಅವರು ಸೇವಿಸಿ ನಿರಂತರ ಜೀವಿಸ್ತಕ್ಕಂಥದ್ದು, ಹಾಗೂ ಒಳ್ಳೆಯದರ ಮತ್ತು ಕೆಟ್ಟದರ ಮರದ ಹಣ್ಣನ್ನು ಸೇವಿಸುವುದರ ಮೂಲಕ ಅವರು ದೇವರ ಮಾತಿಗೆ ಅವಿಧೇಯರಾಗಿ ನಡೀತಕ್ಕಂಥದ್ದು. ಆ ಆಯ್ಕೆಯ ಸ್ವಾತಂತ್ರ್ಯ ಅವರಿಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ಅವರು ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡ್ರು. ದೇವರಿಗೆ ವಿರೋಧವಾದಂಥದ್ದನ್ನು ಅವರು ಆಯ್ಕೆ ಮಾಡಿದರೆ ಎಂಬ ನೋಡ್ತೇವೆ. ಆ ಒಂದು ಆಯ್ಕೆಯ ಪರಿಣಾಮವಾಗಿ ಇವತ್ತು ಇಡೀ ಲೋಕದ ಮೇಲೆ ಪಾಪವು ಆವರಿಸ್ತಕ್ಕಂಥದ್ದು. ಇಡೀ ಲೋಕವನ್ನು ಪಾಪವು ತನ್ನ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ನೋಡ್ತೇವೆ ಪ್ರಿಯರೇ. ಇವತ್ತು ಪ್ರತಿಯೊಬ್ಬ ಕ್ರೈಸ್ತನಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಇಂಥದ್ದೇ ಆಯ್ಕೆಯ ಸ್ವತಂತ್ರವನ್ನು ದೇವರು ಕೊಟ್ಟಿದ್ದಾನೆ. ನಾವು ಯಾವುದನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ? ದೇವರಿಗೆ ವಿಧೇಯರಾಗಿ ನಡೆದು ಆತನ ಭಕ್ತಿಯಲ್ಲಿ, ಆತನ ಭಯದಲ್ಲಿ ಡಾಂಬಿಕತೆಯನ್ನು ನಾವು ತೊರೆದು ನಿಜವಾದ ಆಧ್ಯಾತ್ಮಿಕ ಭಕ್ತಿಯಲ್ಲಿ ನಾವು ಜೀವಿಸೋದಾದರೆ ಆತನ ಭಾಗ್ಯಕರವಾದ ನಿರೀಕ್ಷೆಯನ್ನು ನಾವು ಹೊಂದ್ಕೊಳ್ತೇವೆ. ಒಂದು ವೇಳೆ ನಾವು ಕ್ರೈಸ್ತರೆಂಬತಕ್ಕಂಥ ಹೆಸರನ್ನು ಹೊಂದಿದ್ದು ನಿಜವಾದ ಭಕ್ತಿ ನಮ್ಮಲ್ಲಿಲ್ಲದೆ ಇದ್ದರೆ, ನಿಜವಾದ ಭಯವು ನಮ್ಮಲ್ಲಿಲ್ಲದೆ ಇದ್ದರೆ, ನಿಜವಾಗಿ ನಾವು ದೇವರಿಗೆ ವಿಧೇಯರಾಗಿ ನಾವು ನಡೆದೇ ಇದ್ದರೆ, ದೇವರ ಆಜ್ಞೆಗಳನ್ನು ನಾವು ಕೈಗೊಳ್ಳದೇ ಇದ್ದರೆ, ಆ ಒಂದು ಬೆಂಕಿ ಅಂಥ ಜನರಿಗೋಸ್ಕರ ಸಿದ್ಧವಾಗಿದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ನಾವು ಆಲೋಚನೆ ಮಾಡಬೇಕು, ಎಂಥ ಒಂದು ಜೀವಿತ ನಮ್ಮದಾಗಿದೆ. ಸೊ ನಾನು ನಿತ್ಯವಾದ ಬೆಂಕಿಗೆ ನಾನು ನಡೀತಾ ಇದ್ದೇನೆ, ಅಥವಾ ನಿತ್ಯವಾದಂಥ ಭಾಗ್ಯಕರವಾದ ನಿರೀಕ್ಷೆಗೆ, ಆ ಒಂದು ನೂತನ ಭೂಮಿ ಆಕಾಶಕ್ಕೆ, ಕ್ರಿಸ್ತನೊಡನೆ ನಿರಂತರಕ್ಕೂ ಜೀವಿಸುವಂಥ ಆ ನಿರೀಕ್ಷೆಯ ಜೀವಿತಕ್ಕೆ ನಾನು ನಡೀತಾ ಇದ್ದೇನೆ ಎಂಬುದಾಗಿ ನಮ್ಮ ಪ್ರಯಾಣವನ್ನು ನಾವು ಪ್ರತಿ ದಿವಸ ನಾವು ಪರಿಶೋಧಿಸ್ಕೊಳ್ಬೇಕಾಗಿದೆ. ವಾಕ್ಯದಲ್ಲಿ ನಾವು ಮುಂದುವರಿಯುವ ಹಾಗೆ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಯಭಕ್ತಿಯುಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಈ ಸಂಪೂರ್ಣ ಧರ್ಮಶಾಸ್ತ್ರ ಇವತ್ತು ನಮಗೆ ಒಂದು ಒಳ್ಳೆಯ ಬೋಧನೆಯನ್ನು ಕೊಡ್ತಾ ಇದೆ. ಸೊ ಅದು ಎಂಥ ಬೋಧನೆ ಅಂತ ಹೇಳಿದರೆ, ನಾವು ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸಬೇಕು. ನಮ್ಮ ಚಿತ್ತ ಯಾವಾಗಲೂ ಸ್ವಸ್ಥವಾಗಿರಬೇಕು. ಒಂದೇ ಮನಸ್ಸುಳ್ಳವರಾಗಿ, ಸ್ಥಿರಚಿತ್ತರಾಗಿ, ಆರೋಗ್ಯಕರವಾದಂಥ ಮನಸ್ಥಿತಿಯಲ್ಲಿ ನಾವು ಜೀವಿಸಬೇಕು. ನಾವು ಸ್ವಸ್ಥಚಿತ್ತರಾಗಿದ್ದಾಗ ಮಾತ್ರ ನಾವು ದೇವರನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ನೀತಿವಂತರಾಗಿ ಜೀವಿಸುವಾಗ ಮಾತ್ರ ದೇವರನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅನೀತಿವಂತಿಕೆಗೆ ಪರಲೋಕದಲ್ಲಿ ಅವಕಾಶ ಇಲ್ಲ. ಆ ಒಂದು ಪರಲೋಕದಲ್ಲಿ ಅನೀತಿಯು ವಾಸಿಸುವುದೆಂಬುದಾಗಿ ಪೇತ್ರನ ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಇವತ್ತು ನಾವು ಆ ಎಲ್ಲ ಅನೀತಿಯನ್ನು ನಾವು ತೊರೆದು ನೀತಿವಂತರಾಗಿ ನಾವು ಜೀವಿಸುವಂಥ ಮನಸ್ಸನ್ನು ಮಾಡಬೇಕು. ಭಕ್ತಿಯುಳ್ಳವರಾಗಿ ನಾವು ಬದುಕಬೇಕು. ಒಂದು ವೇಳೆ ಭಕ್ತಿಹೀನತೆಯನ್ನು ದೇವರು ಕ್ಷಮಿಸುವುದಿಲ್ಲ, ಸಹಿಸುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವ ಹಾಗೆ ಇವತ್ತು ಈ ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವುಗಳು ಈ ಒಂದು ವಾಕ್ಯವು, ಸತ್ಯವೇದವು ಬೋಧಿಸುವ ಪ್ರಕಾರ ಎಲ್ಲ ಭಕ್ತಿಹೀನತೆಯನ್ನು ತೊರೆದು ಆ ತೀತನು ಎಂಥ ಒಂದು ಕ್ರೂರ ಜನರ ನಡುವೆ, ದುಷ್ಟ ಜನರ ನಡುವೆ ಆತನು ಪ್ರಯಾಸಪಟ್ಟು ಅಂತಹ ಜನರಿಗೂ ಸಹ ಆ ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕೆಂಬತಕ್ಕಂಥ ಮನಸ್ಸನ್ನು ಮಾಡಿ ಆತನು ದೃಢವಾಗಿ ನಿಂತ್ಕೊಂಡು ಅಂಥ ಒಂದು ಸುವಾರ್ತೆಯಲ್ಲಿ ಇವತ್ತು ನಾವುಗಳು ಸಹ ಜೀವಿಸುವಾಗ ಈ ಪೌಲನ ಮಾತುಗಳು ನಮಗೆ ಪ್ರೇರಣೆಯನ್ನು ಕೊಡಲಿ, ಈ ಪೌಲನ ಮಾತುಗಳು ನಮಗೆ ಉತ್ತೇಜನವನ್ನು ಕೊಡಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ತೀತನ ಪತ್ರಿಕೆಯಲ್ಲಿ ನಾವು ಕಲಿತಂಥ ಸತ್ಯ, ಎಂಥ ಒಂದು ಸವಾಲುಗಳು ನಮ್ಮ ಜೀವಿತಕ್ಕೆ ಬರುವಾಗಲೂ ಸಹ ನಿನ್ನ ಮೇಲಿನ ನಂಬಿಕೆಯಿಂದ, ಭರವಸೆಯಿಂದ ನಾವು ಜೀವಿಸಿ ಆ ಭಾಗ್ಯಕರವಾದ ನಿರೀಕ್ಷೆಯನ್ನು ಹೊಂದುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರನ್ನು ನಿನ್ನ ಆಶೀರ್ವದಿಸು. ಈ ಒಂದು ವಾಕ್ಯಗಳು ಅವರ ಜೀವಿತಕ್ಕೆ ಪ್ರೇರಣೆಯನ್ನು ಕೊಡಲಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ.